ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯದ್ಭಾನೌ ಯತ್ಕೃಶಾನೌ ಯದಮೃತಕಿರಣೇ ಯದ್ಗ್ರಹೇಷು ಉದಿತೇಷು ಜ್ಯೋತಿರ್ಯತ್ತಾರಕಾಸು ಪ್ರಥಿತಮಣಿಷು ಯದ್ಯಚ್ಚ ಸೌದಾಮಿನೀಷು ಸಂಭೂಯೈತತ್ಸಮಸ್तं ತ್ವದಮಿತಹೃದಯಾಕಾಶ ನಿರ್ಯತ್ಪ್ರಕಾಶೇ ಧೀರಶ್ರೀರಾಘವೇಂದ್ರೌ ರತಿವರ ಭಜತೆ ಹಂತ ಖದ್ಯೋತರೀತಿಂ. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ ಅಂತ ರಾಘವೇಂದ್ರ ಸ್ವಾಮಿಗಳ ಕೀರ್ತಿ ಎಲ್ಲ ಕಡೆ ಹಬ್ಬಿದಂಥದ್ದು. ಎಂಥವರೇ ಆಗಿರಲಿ, ಕ್ಯಾಲೆಂಡರ್ ಬಂದ ಕೂಡಲೇ ಮೊದಲು ರಾಯರ ಆರಾಧನೆ ಯಾವತ್ತು ಅಂತ ರೌಂಡಪ್ ಮಾಡ್ತಾರೆ. ಆಕೆ ಆವತ್ತು ರಜೆ ಹಾಕಬೇಕು, ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು, ರಾಯರ ಪ್ರಸಾದ ತಗೋಬೇಕು ಮಠಕ್ಕೆ ಹೋಗಿ. ಇಷ್ಟು ಜನರಲ್ಲಿ ಭಕ್ತಿಭಾವ ಉಂಟಾಗಿದೆ. ರಾಯರು ಇಷ್ಟು ಪ್ರಸಿದ್ಧರಾಗಿದ್ದಾರೆ, ಕೀರ್ತಿವಂತರಾಗಿದ್ದಾರೆ. ತಮ್ಮ ಹುಟ್ಟಿದಬ್ಬ ಯಾವತ್ತು, ತಮ್ಮ ಮಗನ ಹುಟ್ಟಿದಬ್ಬ ಯಾವತ್ತು ಅದನ್ನು ಗುರುತು ಹಾಕ್ಕೊಳ್ಳೋದಿಲ್ಲ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಯಾವತ್ತು ಅದು ಬಹಳ ಮುಖ್ಯವಾಗಿ ನೋಡ್ತಾರೆ. ಭಾನುವಾರ ಬಂದರಂತೂ ಕುಣಿತಾರೆ. ಭಾನುವಾರ ಬಂದುಬಿಟ್ಟಿದೆ, ಭಾಳ ಅನುಕೂಲ ಆಯಿತು. ಇಲ್ಲದೇ ಇದ್ದರೂ ಕೂಡ, ರಜೆ ಸಿಗದಿದ್ದರೂ ಕೂಡ ರಾತ್ರಿ 8 ಆದರೂ 9 ಆದರೂ 10 ಆದರೂ ಬಂದು ರಾಯರ ದರ್ಶನ ಮಾಡಿ ಒಂದಿಷ್ಟು ಪ್ರಸಾದ ತೊಗೊಂಡು ಹೋಗ್ತಾರೆ. ಅಷ್ಟು ಕೀರ್ತಿ ರಾಘವೇಂದ್ರ ಸ್ವಾಮಿಗಳದ್ದು. ಅವರ ವೃಂದಾವನದ ಮಹಿಮೆಯನ್ನು ಒಂದು ಮಾತಿನಲ್ಲಿ ತಿಳಿಸ್ತೇನೆ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವಿತ ಕಾಲದಲ್ಲೇ ಅವರಿಗೆ ಭಗವಂತನ ಆಜ್ಞೆ ಬಂತು, ಸೂಚನೆ ಬಂತು, ಸಾಕು ನಿಮ್ಮ ಕಾರ್ಯ, ನೀವಿನ್ನು ವೃಂದಾವನದಲ್ಲಿ ಪ್ರವೇಶ ಮಾಡಬಹುದು ಅಂತ ಸೂಚನೆ ಬಂತು. ವೆಂಕಣ್ಣ ಅಂತ ಒಬ್ಬರು ದಿವಾನರಿದ್ದರು, ದಿವಾನ್ ವೆಂಕಣ್ಣ ಅಂತ. ದಿವಾನರಿಗೆ ಕರೆದು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರಂತೆ, ನಾನು ನನ್ನ ಕಾರ್ಯ ಮುಗಿಸಿ ವೃಂದಾವನ ಪ್ರವೇಶ ಮಾಡಬೇಕು ಅಂತ ಮಾಡಿದ್ದೀನಿ. ಯತಿಗಳಿಗೆಲ್ಲ ವೃಂದಾವನ ಬೇಕು, ಆ ವೃಂದಾವನವನ್ನು ತಯಾರು ಮಾಡು. ನಾನು ನೆಲದಲ್ಲೇ ಕೂತ್ಕೊಂಡು ಭೂಗತನಾಗ್ತೇನೆ, ಅದರ ಮೇಲೆ ವೃಂದಾವನ ಇಡ್ರಿ, ಸಶರೀರನಾಗಿ. ಪ್ರಾಣ ಹೋಗೋ ತನಕ ಕಾಯಬೇಡಿ, ನಾನು ಹಾಗೆ ಜೀವಂತವಾಗಿ ಭೂಮಿ ಕೆಳಗಡೆ ಹೋಗ್ತೇನೆ, ವೃಂದಾವನ ಇಡಿ, ಜಪ ಮಾಡ್ತಾ ಕೂತಿರ್ತೀನಿ, ನನ್ನ ಮೇಲೆ ವೃಂದಾವನ ಇಟ್ಬಿಡಿ. ಇದು ರಾಘವೇಂದ್ರ ಸ್ವಾಮಿಗಳ ಆಜ್ಞೆ. ಎಂಥ ಅದ್ಭುತ ಇದು! ಯಾರಿಗೂ ಹಾಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೀವಂತವಾಗಿ ವೃಂದಾವನ ಪ್ರವೇಶ ಮಾಡೋದು ಅಂದರೆ ಏನರ್ಥ? ಅಂಥ ನಿಷ್ಠೆ. ಅದು ಪ್ರಾಣ ಹೋಗೋದು, ದೇಹ ಉಬ್ಬೋದು, ಇವೆಲ್ಲ ಬೇಡವೇ ಬೇಡ. ಜೀವಂತವಾಗಿ ವೃಂದಾವನ ಪ್ರವೇಶ ಮಾಡೋಣ ಅಂತ ತೀರ್ಮಾನ ಮಾಡಿದರು. ವೃಂದಾವನ ತಯಾರು ಮಾಡಿರಿ ಅಂದರು. ದಿವಾನರು ಹೋದರು, ಒಂದು ಯಾವುದೋ ಕಲ್ಲು ತೊಗೊಂಡ್ರು, ದೊಡ್ಡ ಕಲ್ಲು, ಅದರಿಂದ ಇಷ್ಟೆತ್ತರದ ವೃಂದಾವನ ತಯಾರು ಮಾಡಿದರು. ರಾಘವೇಂದ್ರ ಸ್ವಾಮಿಗಳು ದಿವಾನರಿಗೆ ಹೇಳುವಾಗ ಮಾತಿನ್ನೂ ಪೂರ್ತಿ ಮುಗಿಸೇ ಇಲ್ಲ. ವೃಂದಾವನ ಮಾಡಿರಿ ಅಂತ ಅಷ್ಟೇ ಹೇಳಿದ ಕೂಡಲೇ ಇವರು ವೃಂದಾವನ ಮಾಡಲಿಕ್ಕೆ ಹೋಗೇ ಬಿಟ್ಟರು, ಶಿಲ್ಪಿನ ಕರ್ಕೊಂಡು. ರಾಯರು ಇನ್ನೂ ಹೇಳೋರಿದ್ದರು, ಎಲ್ಲಿಂದ ಕಲ್ಲು ತರಬೇಕು, ಯಾವ ಕಲ್ಲಿನಲ್ಲಿ ವೃಂದಾವನ ಮಾಡಬೇಕು, ಇದೆಲ್ಲ ಹೇಳಬೇಕಾಗಿತ್ತು ಅವರು. ಅಷ್ಟರಲ್ಲೇ ದಿವಾನರು ಹೋದರು, ಒಂದು ಕಲ್ಲು ತೊಗೊಂಡು ವೃಂದಾವನ ಮಾಡಿಸಿಬಿಟ್ರು. ರಾಘವೇಂದ್ರ ಸ್ವಾಮಿಗಳು ಸುಮ್ಮನೆ ಇದ್ದರು. ವೃಂದಾವನ ಆಯಿತು. ದಿವಾನರು ಹೇಳಿದರು, ಸ್ವಾಮಿ ವೃಂದಾವನ ತಯಾರಾಗಿದೆ ಎಂದರು. ಆಗ ಹೇಳಿದ್ರಂತೆ ಗುರುಗಳು, ನನ್ನ ಮಾತೇ ಮುಗಿಸಿದ್ದಿಲ್ಲ, ಅಷ್ಟರಲ್ಲೇ ನೀವು ವೃಂದಾವನ ಮಾಡಿಬಿಟ್ರಿ. ನನಗೆ ಎಲ್ಲಿಂದ ತರಬೇಕು ಕಲ್ಲು ಅಂತ ನಾನು ಹೇಳುವವನಿದ್ದೆ, ನೀವು ಎಲ್ಲಿಂದಲೋ ಒಂದು ಕಲ್ಲು ತಂದು ಬಿಟ್ಟಿದ್ದೀರಿ. ರಾಮದೇವರು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕೊಂಡು ಬಂದಲ್ಲ ದಕ್ಷಿಣಕ್ಕೆ, ಅಯೋಧ್ಯೆ ಉತ್ತರ, ಅಲ್ಲಿಂದ ಸೀತೆಯನ್ನು ಹುಡುಕೊಂಡು ದಕ್ಷಿಣಕ್ಕೆ ಬಂದಾಗ ಮಂತ್ರಾಲಯದ ಹತ್ತಿರದಲ್ಲಿ ಮಾಧವರಂ ಅಂತ ಒಂದು ಊರಿದೆ. ಮಂತ್ರಾಲಯದಿಂದ ಮಾಧವರಂಗೆ ಹೋಗುವಾಗ ದಾರಿಯಲ್ಲಿ ಒಂದಿಷ್ಟು ಬಂಡೆಕಲ್ಲುಗಳಿದೆ. ರಾಮದೇವರು ಸೀತೆಯನ್ನು ಹುಡುಕ್ತಾ ಬಂದಾಗ ಆ ಬಂಡೆಕಲ್ಲಿನ ಮೇಲೆ ಕ್ಷಣಕಾಲ ವಿಶ್ರಾಂತಿ ಪಡೆದಿದ್ದರಂತೆ. ನಡೆದು ಒಂದಿಷ್ಟು 1-2 ನಿಮಿಷ ಕೂಡೋಣ ಅಂತ ಕೂಡ್ತಾರಲ್ಲ, ಆ ಬಂಡೆಕಲ್ಲಿನ ಮೇಲೆ ಕೂತಿದ್ದರಂತೆ ರಾಮದೇವರು. ಇದು ರಾಯರಿಗೆ ದಿವ್ಯ ದೃಷ್ಟಿ ಗೋಚರ ಆಗಿದೆ. ರಾಮದೇವರು ಈ ಕಡೆ ಬಂದಿದ್ದರು, ಮಂತ್ರಾಲಯದ ಹತ್ತಿರ ಬಂದಿದ್ದರು, ಅಲ್ಲಿ ಆ ಬಂಡೆಕಲ್ಲಿನ ಮೇಲೆ ಕೂತಿದ್ದಾರೆ. ಆ ಕಲ್ಲಿನಿಂದ ವೃಂದಾವನ ಮಾಡಿಸ್ಕೋಬೇಕು ಅಂತ ರಾಯರಿಗೆ.
ಅದನ್ನು ಹೇಳಿದ್ದಿಲ್ಲ. ವೃಂದಾವನ ಅಂತ ಅಷ್ಟು ಹೇಳಿದ ಕೂಡಲೇ ದಿವಾನರು ಹೋದರು, ಮಾಡಿಸಿಬಿಟ್ರು. ಹೇಳಿದ್ರಂತೆ ರಾಯರು, ಈ ಕಲ್ಲಿಂದ ಅಲ್ಲ, ನನಗೆ ಈ ವೃಂದಾವನ ಬೇಡ. ರಾಮದೇವರು ಕೂತಂಥ ಕಲ್ಲಿದೆ, ಪವಿತ್ರವಾದ್ದು, ರಾಮದೇವರ ಸ್ಪರ್ಶ ಆದ ಕಲ್ಲು. ಆ ಕಲ್ಲಿನಿಂದಲೇ ವೃಂದಾವನ ಆಗಬೇಕು, ಅದು ಇಂಥ ಕಡೆ ಇದೆ ಅಂತಲೂ ಹೇಳಿ ಕಳಿಸಿದರು. ಆಮೇಲೆ ದಿವಾನರು ಹೋಗಿ ಅದೇ ಬಂಡೆಕಲ್ಲು ತಗೊಂಡು ಶಿಲ್ಪಿಯನ್ನು ಕರ್ಕೊಂಡು ಹೋಗಿ ವೃಂದಾವನ ಮಾಡಿಸಿದರು. ಮಾಡಿಸಿ ತಂದು ರಾಯರಿಗೆ ಹೇಳಿದ್ರಂತೆ, ನೀವು ಹೇಳಿದ ಕಲ್ಲಿಂದಲೇ, ರಾಮದೇವರು ಕೂತ ಕಲ್ಲಿನಿಂದಲೇ ವೃಂದಾವನ ಮಾಡಿಸಿದ್ದೀವಿ. ಆದರೆ ಮೊದಲೊಂದು ವೃಂದಾವನ ಆಗಿತ್ತಲ್ಲ, ಅದನ್ನೇನು ಮಾಡೋದು ಅಂದರು. ಆಗ ರಾಘವೇಂದ್ರ ಸ್ವಾಮಿಗಳು ಹೇಳಿದರು, ನನ್ನ ಪರಂಪರೆಯಲ್ಲಿ ವಾದೀಂದ್ರ ತೀರ್ಥರು ಅಂತ ಇನ್ನೊಬ್ಬರು ಬರ್ತಾರೆ, ಅವರಿಗೆ ಆ ವೃಂದಾವನ ಇಟ್ಟಿರ್ರಿ, ಅವ್ರ ಕಾಲ ಮುಗಿದ ಮೇಲೆ ಅವರಿಗೋಸ್ಕರ ಆ ವೃಂದಾವನ ಇರಲಿ, ಈ ರಾಮದೇವರು ಕೂತ ಕಲ್ಲಿನ ವೃಂದಾವನ ನನಗಿರಲಿ ಅಂತ ಹೇಳಿದ್ರಂತೆ. ಆಮೇಲೆ ಹಾಗೇ ಆಯಿತು. ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ಪ್ರವೇಶ ಮಾಡುವಾಗ ಅದೇ ವೃಂದಾವನವನ್ನು ಇಟ್ಟು ವೃಂದಾವನ ಮಾಡಿದರು. ಎಷ್ಟು ಸನ್ನಿಧಾನ ಆ ವೃಂದಾವನದಲ್ಲಿ. ಅಪ್ಪಣ್ಣಾಚಾರ್ಯ ಬಂದು ಆ ವೃಂದಾವನದ ಮುಂದೆ ಸ್ತೋತ್ರ ಮಾಡಿದರಂತೆ. ಗುರುಸ್ತೋತ್ರ ಅಂತಿದೆ, ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ, ಅದನ್ನು ರಚನೆ ಮಾಡಿಕೊಂಡು ಈ ಸ್ತೋತ್ರ ಪಾರಾಯಣ ಮಾಡಿದರೆ ಏನೇನು ಫಲ ಸಿಗ್ತದೆ ಅಂತೆಲ್ಲ ಹೇಳಿದ್ದಾರೆ. ಈ ಫಲ ಸಿಗ್ತದೆ ಅನ್ನೋದಕ್ಕೆ ಹಯಗ್ರೀವ ದೇವರು ಸಾಕ್ಷಿ. ಅದನ್ನು ರಾಯರೇ ಹೇಳಿದ್ರಂತೆ. ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರನ್ ಯಃ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತಾ ವಿಭೂತಿರತುಲಾ. ಈ ಸ್ತೋತ್ರ ಪಠನ ಮಾಡಿದವರಿಗೆ ಒಳ್ಳೆಯ ಕೀರ್ತಿ ಬರ್ತದೆ, ಅಪ್ರತಿಮವಾದ ಸಂಪತ್ತೆಲ್ಲ ಬರ್ತದೆ ಅಂತಿಷ್ಟು ಹೇಳಿದಾಗ ಅವರ ಹೃದಯ ತುಂಬಿ ಬಂತು. ಅಪ್ಪಣ್ಣಾಚಾರ್ಯದ್ದು ಸ್ತೋತ್ರ ಅಲ್ಲಿಗೆ ನಿಂತಿತು. 2-3 ಪದ ಬೇಕಾಗಿತ್ತು. ಸಾಕ್ಷೀಹ ಯಾಶ್ಯೋತ್ರಹಿ ಅಂತ ವೃಂದಾವನದಲ್ಲಿದ್ದ ರಾಯರೇ ಹೇಳಿದ್ರಂತೆ. ವೃಂದಾವನದಿಂದ ಆ ಧ್ವನಿ ಬಂತು. ಇಷ್ಟು ಅದ್ಭುತವಾದ ಸನ್ನಿಧಾನ ರಾಘವೇಂದ್ರ ಸ್ವಾಮಿಗಳದ್ದು ಆ ವೃಂದಾವನದಲ್ಲಿದೆ. ಇದು ಎಂಥ ಜ್ಞಾನ ಬೇಕಿದಕ್ಕೆ. ಎಲ್ಲಿ ಕಲಿಯುಗ, 28ನೇ ಕಲಿಯುಗ, 24ನೇ ತ್ರೇತಾಯುಗದಲ್ಲಿ ರಾಮದೇವರು ಬಂದು ಆ ಕಲ್ಲಿನ ಮೇಲೆ ಕೂತಿದ್ರು ಅನ್ನೋ ಜ್ಞಾನ ಅವರಿಗೆ. ಆ ಕಲ್ಲು ತರಿಸಿ ಅದರಿಂದ ವೃಂದಾವನ ಮಾಡಿಸಿ ತಾವು ಪ್ರವೇಶ ಮಾಡಿದರು. ಈ ಕಲ್ಲಿನ ವೃಂದಾವನವನ್ನು ಮುಂದೆ ವಾದೀಂದ್ರ ತೀರ್ಥರು ಅಂತ ಹೆಸರು ಕೂಡ ಹೇಳಿದ್ದಾರೆ. ಅವರೊಬ್ಬರು ಬರ್ತಾರೆ ನನ್ನ ತರುವಾಯ, ಅವರಿಗೆ ಅದಿರಲಿ ಅಂತ ಹೇಳಿದರಂತೆ. ಗುರುಗುಣಸ್ತವನ ಅಂತ ಒಂದು ಸ್ತೋತ್ರ ಇದೆ, ಅದೇ ವಾದೀಂದ್ರ ತೀರ್ಥರೇ ಮಾಡಿದ್ದು. ಅವರು ವೃಂದಾವನದ ಮುಂದೆ ಆ ಸ್ತೋತ್ರ ಪಠನ ಮಾಡುವಾಗ ತಲೆ ತೂಗಿತಂತೆ, ವೃಂದಾವನನೇ ಅಲ್ಲಾಡಿತಂತೆ. ತಲೆ ತೂಗು ಹಾಗೆ, ಬಹಳ ಮೆಚ್ಚುಗೆ ಆದರೆ ತಲೆ ತೂಗ್ತಾರೆ. ಆ ಗುರುಗುಣಸ್ತವನ ಸ್ತೋತ್ರ ಹೇಳಿದಾಗ ವೃಂದಾವನ ಅಲ್ಲಾಡಿತಂತೆ, ತಲೆ ತೂಗಿದ ಹಾಗೆ ಆಯ್ತಂತೆ. ಅಂದರೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ವಿಶೇಷವಾಗಿ ಅಲ್ಲಿದೆ. ಎಲ್ಲೆಲ್ಲಿ ಮೃತ್ತಿಕಾ ಇರ್ತದೋ ಅಲ್ಲಿಯೂ ಕೂಡ ಇರ್ತದೆ. ಇಂಥ ಒಂದು ಪವಾಡವನ್ನು ರಾಘವೇಂದ್ರ ಸ್ವಾಮಿಗಳು ತೋರಿಸಿದ್ದಾರೆ. ಅವರ ಅನುಗ್ರಹ ಎಲ್ರಿಗೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತೇವೆ.